ಮಂಡ್ಯ ನಿರ್ಮಿತಿ ಕೇಂದ್ರದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ನಕಲಿ ಬಿಲ್ ಸೃಷ್ಟಿಸಿ ಲಕ್ಷಗಳು ಮಾಡಿರುವ ಆರೋಪ ಕೇಳಿಬಂದಿದ್ದು, ಹಾಗಾದ್ರೆ ಮಂಡ್ಯ ನಿರ್ಮಿತಿ ಕೇಂದ್ರದ ವಿರುದ್ಧ ಕೇಳಿಬಂದಿರುವ ಆರೋಪವಾದ್ರೂ ಏನು ಎಂಬುದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. ಭ್ರಷ್ಟಾಚಾರದ ಕೂಪವಾಯ್ತಾ ಮಂಡ್ಯ ನಿರ್ಮಿತಿ ಕೇಂದ್ರ? ನಕಲಿ ಬಿಲ್ ಸೃಷ್ಟಿಸಿ ಲಕ್ಷ ಹಣ ಗುಳುಂ. ಕಟ್ಟಡಗಳ ನಿರ್ಮಾಣದಲ್ಲೂ 2 ಕೋಟಿ ಅವ್ಯವಹಾರ. ನಿರ್ಮಿತಿ ಕೇಂದ್ರದ ನಿವೃತ್ತ ಅಧಿಕಾರಿ ವಿರುದ್ಧ ದೂರು. ಮಂಡ್ಯದ ನಿರ್ಮಿತಿ ಕೇಂದ್ರ ಕಳೆದ ಹಲವು ತಿಂಗಳಿನಿಂದ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿದೆ. ಇಲ್ಲಿಯ 2 ಸಿಬ್ಬಂದಿಗಳು ನಕಲಿ ಅಂಕಪಟ್ಟಿಯನ್ನು ಕೊಟ್ಟು ಕೆಲಸವನ್ನ ಗಿಟ್ಟಿಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಇದೀಗ ಇದರ ಬೆನ್ನಲ್ಲೇ ಇಲ್ಲಿನ ಅಧಿಕಾರಿಗಳು ನಕಲಿ ಬಿಲ್ ಅನ್ನು ಸೃಷ್ಟಿ ಮಾಡಿರೋದರ ಜೊತೆಗೆ ನಕಲಿ ಕಾಮಗಾರಿ ಹಾಗೂ ಮುಂಗಡ ಹಣವನ್ನ ಬಿಡುಗಡೆ ಮಾಡಿಕೊಂಡಿರುವ ಆರೋಪಗಳು ಕೇಳಿಬಂದಿದೆ. ಮಂಡ್ಯ ನಿರ್ಮಿತಿ ಕೇಂದ್ರದ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ನರೇಶ್ ಅವರ ಅವಧಿಯಲ್ಲಿ ಈ ಅಕ್ರಮಗಳು ಜರುಗಿದೆ ಅಂತ ಹೇಳಿ ಆರ್ಟಿಐ ಕಾರ್ಯಕರ್ತ ಮಧು ಎಂಬುವವರು ಸಾಲು ಆರೋಪವನ್ನು ಮಾಡಿದ್ದಾರೆ. ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಕಾಮಗಾರಿಯನ್ನು ಆರಂಭಿಸಿದ ಬಳಿಕ ಮುಂಗಡ ಹಣವನ್ನು ಪಡೆದುಕೊಳ್ಳಬೇಕು. ಆದರೆ ಮದ್ದೂರಿನ ಹರಕನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಕಟ್ಟಡದ ಕಾಮಗಾರಿಯನ್ನ ಆರಂಭಿಸಿದೇನೆ ಹಣವನ್ನು ಬಿಡುಗಡೆ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿದೆ. ಇಷ್ಟೇ ಅಲ್ಲ, ಇಲ್ಲಿ ಅಧಿಕಾರಿಗಳು ನಿರ್ಮಿತಿ ಕೇಂದ್ರದ ಸುನೀಲ್ ಎಂಬ ಸಿಬ್ಬಂದಿಯ ಹೆಸರಿನಲ್ಲಿ 1,09,610 ರೂಪಾಯಿ ಬಿಲ್ ಅನ್ನು ಸೃಷ್ಟಿ ಮಾಡಿರುವ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ 2020-21ನೇ ಸಾಲಿನಲ್ಲಿ ಐಟಿಐ ಕಾಲೇಜುಗಳ ವರ್ಕ್ಶಾಪ್ ಮತ್ತು ಟೆಕ್ನಾಲಜಿ ಲ್ಯಾಬ್ಗಳನ್ನು CAR ಅನುದಾನದ ಅಡಿ ಕಾಮಗಾರಿ ಆರಂಭ ಮಾಡಲಾಗಿತ್ತು. ಆದರೆ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ನಕಲಿ ಬಿಲ್ ಅನ್ನು ಸೃಷ್ಟಿ ಮಾಡಿ ಹಣವನ್ನು ಡ್ರಾ ಮಾಡಿಕೊಂಡಿದ್ದು, ಇದರಲ್ಲೂ ಕೂಡ ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಸದ್ಯ ಈ ಪ್ರಕರಣದ ಸಂಬಂಧ ಲೋಕಾಯುಕ್ತಕ್ಕೆ ದಾಖಲೆಯ ಸಮೇತ ದೂರನ್ನು ಕೊಟ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಬಡ್ಡಿ ಸಮೇತ ಹಣ ವಸೂಲಿ ಮಾಡಬೇಕು ಅಂತ ಹೇಳಿ ಆಗ್ರಹಿಸಲಾಗಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಹರಕನಹಳ್ಳಿ ಗ್ರಾಮದಲ್ಲಿ ಎಸ್ಟಿಮೇಷನ್ 25 ಲಕ್ಷಕ್ಕಾಗಿರುತ್ತೆ. ಬಟ್ ಆಡಳಿತಾತ್ಮಕ ಅನುಮೋದನೆ ಮತ್ತೆ ತಾಂತ್ರಿಕ ಅನುಮೋದನೆಗಳ ಆಗದೇನೆ ಮುಂಗಡಣವಾಗಿ 17,53,000 ರಿಲೀಸ್ ಆಗುತ್ತೆ. ಆ ರಿಲೀಸ್ ಆದಂಥ ಅಮೌಂಟಲ್ಲಿ ತನ್ನದೇ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸುನೀಲ್ ಅಂತಕ್ಕಂಥ ವ್ಯಕ್ತಿನನ್ನ ನಕಲಿ ಗುತ್ತಿಗೆದಾರನಾಗಿ ಸೃಷ್ಟಿಸಿ 1,02,000 ರೂಗಳನ್ನು ಹಣ ಡ್ರಾ ಮಾಡಿರ್ತಾರೆ. ಜಿಲ್ಲೆ ಒಳಗಡೆ 6 ಐಟಿಐ ಕಾಲೇಜು ಆ ಅಧ್ಯಕ್ಷರಿಗೆ ಗಮನಕ್ಕೆ ತರದೇನೆ ಕಾಮಗಾರಿಗಳನ್ನ ಶುರು ಮಾಡಿ ಬಿಲ್ಗಳನ್ನ ಡ್ರಾ ಮಾಡಿರ್ತಾರೆ. ಬಿಲ್ಗಳು ಡ್ರಾ ಮಾಡಿಬಿಟ್ಟು ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮ ಆಗಲೇಬೇಕು. ಒಟ್ಟಾರೆ ಖಾಸಗಿಯವರಿಗೆ ನೀಡಿದರೆ ದುಪ್ಪಟ್ಟು ಹಣ ಕೊಡುವುದರ ಜೊತೆಗೆ ಗುಣಮಟ್ಟದ ಕಾಮಗಾರಿ ನಡೆಯೋದಿಲ್ಲ ಅಂಥೇಳಿ ನಿರ್ಮಿತಿ ಕೇಂದ್ರಕ್ಕೆ ಕಾಮಗಾರಿಯ ಜವಾಬ್ದಾರಿಯನ್ನು ಕೊಡಲಾಗುತ್ತೆ. ಆದರೆ ಮಂಡ್ಯದಲ್ಲಿ ಬೇಲಿಯೇ ಎದ್ದು ಹೊಲಮೇದಂತೆ ನಿರ್ಮಿತಿ ಕೇಂದ್ರದ ಸ್ಥಿತಿ ಆಗಿಬಿಟ್ಟಿದೆ. ಇದೀಗ ಲೋಕಾಯುಕ್ತ ಯಾವ ಕ್ರಮವನ್ನು ಅನುಸರಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.